ಅಲ್ಲಿ ನೋಡಪ್ಪ, ಕೂಗಿದವರ ಕೂಗಿನಲ್ಲಿ ಕರೆದವರ ಕಣ್ಮುಂದೆ ಎನ್ನುವಂತೆ ನನ್ನ ಮೈದುನ ಚಮತಗ್ನಿ ಬಂದೇ ಬಿಟ್ಟ. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ. ಪಾರಪ್ಪ ಮೈದುನ, ಈಗ ಬಂದೇನು? ಹೌದು ಅತ್ತಿಗೆ, ಈಗ ಬಂದೆ. ಸೋದರ ಸಂಪತ್, ನೀನ್ ಯಾವಾಗ ಬಂದೆ? ನಾನು ಬಂದು ಕೆಲವೇ ಗಂಟೆಯಾಯ್ತಾನ. ಸೋದರ ಜಮ್ನಗ್ನಿ, ಏನಾಯ್ತಪ್ಪ ನೀನು ಜೋಡೆತ್ತಿನ ಚಕಡಿ ರೇಸ್ಕೊಂಡು ಹೋದ ಕೆಲಸ? ಹೋದ ಕೆಲಸ ಸಕ್ಸಸ್ ಮಾಡದೆ ಈ ವೀರ ಕೇಸರಿಯಾದ ಈ ನಿನ್ನ ತಮ್ಮ ಜಮದಗ್ನಿಗೆ ತಿರುಗಿ ಬರೋದು ಮಾತೇ ಇಲ್ಲಣ್ಣ. ಈ ನಿನ್ನ ತಮ್ಮನ ಜಮದಗ್ನಿ ಅಂದರೆ ನೀನು ಚಕಡಿ ರೇಸಿನಲ್ಲಿ ಗೆದ್ದು ಜಯಶಾಲಿಯಾಗಿ ಬಂದಿರುವೆಯಾ? ಗೆದ್ದು ಜಯಶಾಲಿಯಾಗಿ ಬಂದಿದ್ರಲ್ಲಿ ಸಂದೇಹವೇ ಇಲ್ಲ ಸೋದರ. ಸುತ್ತೇಳು ಹೊಳೆಯ ಕೊನ್ನೂರು ಕರಿಸಿದ್ದೇಶ್ವರನ ಜಾತ್ರೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಚಕ್ಕಡಿ ರೇಸಿನಲ್ಲಿ ನಾನು ಸಾಕಿರುವ ನನ್ನ 2 ಎತ್ತುಗಳು ಸುತ್ತೇಳು ಹೊಳೆಯ ಸರ್ದಾರ ನೆನೆಸಿಕೊಂಡಿರುವ ದೇಸಾಯಿ ಗೌಡನ ಎತ್ತುಗಳನ್ನು ಸೋಲಿಸಿ ಕಡೆ ಕಿತ್ತು ತಂದಿರುವ ಎತ್ತಿಗೆ ಆಶೀರ್ವಾದ. ಎದ್ದೇಳಪ್ಪ, ನೀನು ಯಾವಾಗಲೂ ಗೆಲುವಿನ ಸರ್ದಾರನಾಗಬೇಕೆನ್ನುವುದೇ ನಿನ್ನ ಅತ್ತಿಗೆ ಆಸೆ. ಅತ್ತಿಗೆ, ಆ ನಿನ್ನ ಆಶಾಗೋಪುರದ ಕನಸುಗಳನ್ನು ನನಸು ಮಾಡುತ್ತೇನೆ. ಇದಕ್ಕೆ ಯಾವನೇ ಬಂಡನಾದರೂ ಅಡ್ಡಿ ಬಂದರೆ ಅವನನ್ನು ಮೆಟ್ಟಿ ಸಿಳುತ್ತಾನೆ ಈ ನಿನ್ನ ಮೈದುನ ಜಮದಗ್ನಿ. ಜಮದಗ್ನಿ, ಒಂದು ವೇಳೆ ಯಾವನಾದರೂ ನಮ್ಮ ಮನೆತನ ಕಡೆ ಕೈ ಮಾಡಿ ತೋರಿಸಿ ಕಣ್ಣು ಮಿಡುಕಿಸಿ ನಮಗೆ ಕೆಟ್ಟ ನುಡಿಗಳನ್ನು ಆಡಿದರೆ? ಏನು ಮಾತನಾಡುತ್ತಿರುವ ಸಂಪತ್? ಸಮರಕ್ಕೆ ಸಿದ್ಧನಾಗಿ ನಿಂತ ಈ ನಿನ್ನ ಅಣ್ಣನಿಗೆ ಪ್ರಾಣದ ಭಯವೇ? ಒಂದು ವೇಳೆ ಯಾವ ಬಂಡನಾದರೂ ನಮ್ಮ ಮನೆತನಕ್ಕೆ ಕೈ ಮಾಡಿ ತೋರಿಸಿದ್ದೆ ಅವನ ಕೈಲಾಸಕ್ಕೆ ಕಣ್ಣು ಕೋಳಿಗಳಿಗೆ ಕಡಿದು ಹಾಕುತ್ತಾನೆ ಈ ನನ್ನ ಜಮದಗ್ನಿ. ಒಂದು ವೇಳೆ ಯಾವ ಕೆಟ್ಟ ನುಡಿಗಳನ್ನು ಆಡಿದ ಸೂರಲೋಕದ ಸೂರ ಸರದಾರಳೆಯಾಗಿ ಅವನ ನಾಲಿಗೆಯಲ್ಲಿ ಕಡಿದು ಕಾಗೆ ನಾಯಿ ನರಿಗಳಿಗೆ ಕಡಿದು ಹಾಕುತ್ತಾನೆ ಈ ನಿನ್ನ ಮೈದುನ ಜಮದಗ್ನಿ. ಸೋದರ, ಒಂದು ವೇಳೆ ನಮ್ಮ 3 ಒಗ್ಗಟ್ಟನ್ನು ಮುರಿದು ನಮ್ಮ ಮನೆ ಮಸನ ಮಾಡಬೇಕಂತ ಹೇಳಿ ಪುನಃ ತೊಟ್ಟು ನಿಂತಿರುವ ಆ ದೇಸಾಯಿ ಗೌಡನ ಕಪಿ ಸೃಷ್ಟಿಯಲ್ಲಿ ಸಿಲುಕಿ ಎಲ್ಲಿ ನನ್ನ ಸುಂದರ ಮನೆತನ ಒಡೆದು ಚೂರು ಚೂರಾಗುತ್ತಿದೆ. ನನ್ನ ಮನ ಕೊರಗುತ್ತಿದೆಪ್ಪ, ನನ್ನ ಮನ ಕೊರಗುತ್ತಿದೆ. ಆ ದೇಸಾಯಿ ಗೌಡನಿಗೆ ಹೆದರಿ ಕೊರಗದಿರು ಜೋಡು ಹುರಿಗಳಂತಿರುವ ಈ ನಿನ್ನ ತಮ್ಮಂದಿರು ಇನ್ನೂ ಜೀವಂತವಾಗಿರುವಾಗ ನಿನಗೆ ಒಂದು ಕೂದಲು ಕೊಂಕಾಗದಂತೆ ನೋಡಿಕೊಳ್ಳುತ್ತಾರನ್ನ ಈ ನಿನ್ನ ತಮ್ಮಂದಿರು. ನಿಮಗೆ ಒಂದು ಕೂಗಲು ಕೊಂಕಾಗದಂತೆ ನೋಡಿಕೊಳ್ಳುತ್ತಾರನ್ನ ಈ ನಿನ್ನ ತಮ್ಮಂದಿರು. ಜಮದಗ್ನಿ, ದೇವರ ಆಟ ಬಲ್ಲವರು ಯಾರು? ಒಂದು ವೇಳೆ ಈ ನಮ್ಮ ಮನೆಯ ಮಹಾಲಕ್ಷ್ಮಿ ನನ್ನ ಅತ್ತಿಗೆ ಸಾಧ್ವಿಯಾದ ಈ ಅತ್ತಿಗೆಗೆ ಸಾಧ್ವಿಯ ಸತ್ವ ಪರೀಕ್ಷೆ ಆಗುವ ದುರ್ಗತಿಕ ಸಮಯ ಬಂದರೆ? ಇವಳು ಅಂತಿಂತ ಅತ್ತಿಗೆ ಅಲ್ಲ ಸೋದರ, ಸತ್ತ ಗಂಡನನೆ ಮರಳಿ ಪಡೆದ ಸತಿ ಸಾವಿತ್ರಿ. ರೆಡ್ಡಿ ಕುಲದ ಹೇಮರೆಡ್ಡಿ ಮಲ್ಲಮ್ಮ ಹೆತ್ತ ಮಗನನ್ನೇ ತುಂಡು ತುಂಡಾಗಿ ಕತ್ತರಿಸಿದರು. ತನ್ನ ಶೀಲ ಕಳೆದುಕೊಳ್ಳಲಿಲ್ಲ ಈ ಕಡ್ಲಿ ಮಟ್ಟಿ ಕಾಶಿಬಾಯಿ. ಅಂತ ಸತ್ತು ಸರಿತ ನನ್ನ ಅತ್ತಿಗೆ ಸತ್ವಿ. ಒಂದು ವೇಳೆ ಈ ನನ್ನ ಅತ್ತಿಗೆಗೆ ಸತ್ವ ಪರೀಕ್ಷೆ ಬಂದರೆ ಹುತ್ತದಲ್ಲೇ ಕೈ ಇಟ್ಟು ಸರ್ಪವನ್ನು ತೆಗೆದು ಮುತ್ತೈದಾಗಿ ಬರುತ್ತವೆ ಈ ನನ್ನ ಅತ್ತಿಗೆ. ನೀವು ಇಟ್ಟುಕೊಂಡಿರೋ ಪ್ರೀತಿ, ವಿಶ್ವಾಸ, ನಂಬಿಕೆಗೆ ನಾನೆಂದಿಗೂ ದ್ರೋಹ ಬಗೆಯುವುದಿಲ್ಲಪ್ಪ. ಇರಲಿ, ತುಂಬಾ ಹೊತ್ತಾಯ್ತು, ಎಲ್ಲರೂ ಸರಿ ಊಟ ಮಾಡೋಣ ಬನ್ನಿ. ಅತ್ತಿಗೆ,
ಅಣ್ಣ ತಮ್ಮಂದಿರು ಸೇರಿದ ಸಂತೋಷದ ಸಮಯದಲ್ಲಿ ನಾನು ತಂದ ಗೆದ್ದು ಬಹುಮಾನವನ್ನು ಅಣ್ಣನಿಗೆ ಕೊಡೋದನ್ನೇ ಮರೆತು ಬಿಟ್ಟೆ. ತೆಗೆದುಕೊಳ್ಳೋಣ ಈ ಬಹುಮಾನವನ್ನು. ನನ್ನ ಕೈಲಿ ಬೇಡ ಸೋದರ, ಅಲ್ಲೇ ದೇವರ ಮುಂದೆ ಇಟ್ಟು ಬಿಡು. ಯಾಕಣ್ಣ, ಈ ನಿನ್ನ ತಮ್ಮ ಜಮದಗ್ನಿ ಚಕ್ಕಡಿ ರೇಸಿನಲ್ಲಿ ಗೆದ್ದ ಬಂದ ಸಂತೋಷ ನಿನಗಿಲ್ಲವೇ? ಸಂತೋಷವಿಲ್ಲ ಎಂದು ಯಾವ ಮನಸ್ಸಿಂದ ಹೇಳಪ್ಪ, ನನಗೆ ತುಂಬಾ ಸಂತೋಷವಿದೆ. ಆದರೆ ಎನ್ನುವ ನಿಟ್ಟುಸಿರಿನ ಮಾತೆ ಕಣ್ಣ, ಅಣ್ಣ ಜಮದಗ್ನಿ ತಂದ ಬಹುಮಾನವನ್ನು ತೆಗೆದುಕೋ. ಯಾವ ಕೈಯಿಂದ ತೆಗೆದುಕೊಳ್ಳಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಂದರೆ ನನ್ನ ನಿನ್ನ ಮಾತಿನ ಅರ್ಥ? ಸಂಪತ್, ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ಹೇಳಣ್ಣ, ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ನಿನ್ನ ತಲೆ ಕಡಿತನೆಂದು ಬಗಳಿದನೋ ಇಲ್ಲ ನಿನ್ನ ಸಿರೆ ಹರಿದು ರಕ್ತ ಕುಡಿತನೆಂದು ಬಗಳಿದನೋ ನಾಲಾಯಕ ಗೌಡ? ಮೈದುನ, ಅದು ಅದು ಮೌನವಾಗಿ ನುಡಿಯದಿರು ಸಬರಿ, ನನ್ನ ತಮ್ಮ ಮಂದಿರ ಮುಂದೆ ನಿಜ ಸಂಗತಿ. ಮೌನವಾಗಿ ನಿಲ್ಲಬೇಡಣ್ಣ. ಅತ್ತಿಗೆ ನೀವಾದರೂ ಹೇಳಿ ನಿಜ ಸಂಗತಿ ಏನೆಂಬುದನ್ನು. ಮೈದುನ, ಅದೇನಾಯ್ತಂದ್ರೆ ಅದು ನುಡಿಯದಿರು ಸಬರಿ, ನನ್ನ ತಮ್ಮ ಮಂದಿರ ಮುಂದೆ ನಿಜ ಸಂಗತಿಯನ್ನು. ಅತ್ತಿಗೆ ನೀವೀಗ ನಿಜ ಸಂಗತಿ ನುಡಿಯದಿದ್ದರೆ ದಿನ ಪೂಜಿಸುವ ಈ ಸದಾಶಿವನ ಮೇಲೆ ಆನೆ ಆದಿತ್ತು. ಅತ್ತಿಗೆ ಮೈದುನ, ಹೇಳು ಅತ್ತಿಗೆ, ಹೇಳು. ಮೈದುನ, ಆ ದೇಸಾಯಿ ಗೌಡ ತನ್ನ ಆಳುಗಳ ಜೊತೆಗೆ ಸೇರಿಕೊಂಡು ನಮ್ಮ ಊರು ಮುಂದೆ 2 ಎಕರೆ ಹತ್ತಿ ಬೆಳೆಯನ್ನು ನಾಶ ಮಾಡಿದನಪ್ಪ. ಅಷ್ಟೇ ಅಲ್ಲಪ್ಪ, ಅದನ್ನು ತಡೆಯಲು ಹೋದ ನಿಮ್ಮ ಅಣ್ಣನವರ ಕೈಗಳನ್ನು ಟ್ರ್ಯಾಕ್ಟರ್ ಸೈಲೆನ್ಸರ್ ಪೈಪಿಗೆ ಹಚ್ಚಿ ಸುಟ್ಟು ಹಾಕಿದರಪ್ಪ, ಸುಟ್ಟು ದೇಸಾಯಿಗೌಡ, ನಾನಿಲ್ಲದ ಸಮಯ ಸಾಗಿಸಿ ಮಗನೇ ನನ್ನ ವರಮಹಾಲಕ್ಷ್ಮಿ ಹತ್ತಿ ಬೆಳೆ ನಾಶ ಮಾಡಿದೆಯಲ್ಲ ಅಣ್ಣ. ಈಗಲೇ ಹೋಗಿ ಅವನ ತಲೆ ಕಡಿದು ಬರುತ್ತೇನೆ. ನಿಲ್ಲು ಸೋದರ, ಮುಂದೆ ಸಮಯ ಬಂದಾಗ ನೋಡಿದರಾಯ್ತು. ಸ್ವಲ್ಪ ಸಮಾಧಾನ ತಂದುಕೋ. ಹೇಗೆ ಸಮಾಧಾನ ತಂದುಕೊಳ್ಳಲನ್ನ, ಹೇಗೆ ಸಮಾಧಾನ ತಂದುಕೊಳ್ಳಲು? ಆ ದೇಸಾಯಿ ಗೌಡ ದರ್ಪ ಮೆಟ್ಟಿದ ದೊರೆಯಾಗಿ ಮೆರೆಯುತ್ತಿದ್ದರೆ ನಾನು ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ? ಅವನ ತಲೆ ಕಡಿದು ತರುತ್ತೇನೆ ಅಣ್ಣ. ಬಿಟ್ಟು ಬಿಡನನ್ನ, ಬಿಟ್ಟು ಬಿಡು. ಮೈದುನ, ಸಿಟ್ಟು ಸುಟ್ಟಿತ್ತು, ಶಾಂತಿ ಕೊಟ್ಟಿತ್ತು. ಸೇಡು ಬಾಳಿಗೊಂದು ಕೇಡು. ನಿಮ್ಮ ಅಣ್ಣನವ್ರು ಹೇಳೋ ಮಾತನ್ನ ಸ್ವಲ್ಪ ಕೇಳಪ್ಪ. ಯಾಕಂದ್ರೆ ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಯಾಕತ್ತಿಗೆ ಹೆಣ್ಣ ಕುರಿಗಳ ಹಾಲು ಕುಡಿದ ಗಂಡು ಕ್ಷೀರ ಸಂಗೋಳಿ ರಾಯಣ್ಣನಂತ ಈ ನಿನ್ನ ಮೈದುನನಿಗೆ ಭಯದ ಭೀತಿ, ಆ ಭಯದ ಭೀತಿಯನ್ನು ಹರಿದು ಕಿತ್ತು ಹಾಕಿ ತರುವೆ ಆ ದೇಸಾಯಿ ಗೌಡನ ದೇಹವನ್ನು. ಈ ನನ್ನ ಪ್ರಚಂಡ ಕೊಡಲಿ ಎಂದು. ಸೋದರ, ಆ ದೇಸಾಯಿ ಗೌಡನ ಹತ್ರ ಸಾಕಷ್ಟು ಹಣವಿದೆ, ಮೇಲಾಗಿ ಹಣವಂತ. ಅವನನ್ನು ವಿರೋಧಿಸಲು ಬಡವರಾದ ನಮಗೆ ಸರಿಯಲ್ಲಪ್ಪ. ಸ್ವಲ್ಪ ಸಮಾಧಾನ ತೆಗೆದುಕೋ. ಅಣ್ಣ, ಆ ದೇಸಾಯಿ ಗೌಡನ ಬಳಿ ಹಣವಿದ್ದರೆ ಈ ನಿನ್ನ ತಮ್ಮನ ತೋಳಿನಲ್ಲಿ ಅವನು ಹಗೆದು ಬಗೆಯಷ್ಟು ಶಕ್ತಿ ಇದೆ ಅಣ್ಣ. ಅಣ್ಣ, ಆ ದೇಸಾಯಿ ಗೌಡನ ರುಂಡವನ್ನು ತರುತ್ತೇನೆ ಅಣ್ಣ. ನಿಲ್ಲು ಮೈದುನ, ನಮ್ಮ ಮಾತನ್ನು ಮೀರಿ ನಿನ್ನ ಛಲವನ್ನು ಸಾಧಿಸಿಕೊಳ್ಳುವುದಕ್ಕೆ ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ. ಆದ್ರೆ ಅತ್ತಿಗೆ ಮೇಲೆ ಆನೆ ಆಗಿದೆ. ಅತ್ತಿಗೆ ಕರುಣೆ ಎಂಬ ಕಲ್ಲಿನ ಕುಡಿಯನ್ನು ಕಟ್ಟಿ ಸುದ್ದಿ ಹಾಕಿ ಹೇಳಿ ಅಂತ ಮಾಡಬೇಡತ್ತಿಗೆ ನಿನ್ನ ಮೈದುನ ನಾನು. ಸೋದರ ಜಮದಗ್ನಿ ಸಂಪತ್, ಇಂದು ಈ ನನ್ನ ಅಣ್ಣ ಅತ್ತಿಗೆ ಮದುವೆಯಾಗಿ 8 ವರ್ಷ ಗಳಿಸಿ 9ನೇ ವರ್ಷಕ್ಕೆ ಕಾಲಿಡುತ್ತಿರುವ ಹೊಸ ದಿನ. ನಿಮ್ಮ ಅತ್ತಿಗೆ ಸಿಹಿಯಾದ ಅಡಿಗೆ ಮಾಡಿದಳಪ್ಪ. ನಡ್ರಿ ಒಟ್ಟಿಗೆ ಊಟ ಮಾಡೋಣ. ಅಣ್ಣ ಅತ್ತಿಗೆ, ನಿಮ್ಮಿಬ್ಬರ ಮದುವೆ ಆಗಿ 9 ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭದಿನ ಸಂತೋಷವನ್ನು ನಾವೆಲ್ಲರೂ ಸಂತೋಷದಿಂದ ಹಾಡಿ ಕುಣಿಯೋಣ. ನಂತರ ಆ ದೇಸಾಯಿ ಗೌಡನನ್ನ ವಿಚಾರಿಸಿಕೊಳ್ಳೋಣ. ಅಣ್ಣ ಅತ್ತಿಗೆ, ಇದೇ ಸಂತೋಷದ ಸಮಯದಲ್ಲಿ ಬರಲಿ ನಿಮ್ಮಿಬ್ಬರಲ್ಲಿ ಒಂದು ಪ್ರೇಮ ಗೀತೆ. ನಮ್ಮ ಮದುವೆಯಾಗಿ 9 ವರ್ಷ ಆತಂತ. ಹಾಗಾದ್ರೆ ಮೈದರನ್ನ ಕೇಳಿದಂತೆ ಅವ್ರ ಆಸೆ ನೆರವೇರಿಸ್ಬಿಡು ಶಿವರಿ. ಒಂದು ನಿನ್ನ ಮಧುರ ಕಂಠದಿಂದ ಒಂದು ಸಾಂಗ್ ಇನ್ನೊಂದು ಹಾಡಬಾರದೆ? ಮದುವೆಯಾಗಿ 9 ವರ್ಷ ಆತ, ನಿಮಗೇನು ಖುಷಿ ಆಗಿಲ್ಲೇನು?
ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು ಕಷ್ಟ ಸುಖವೋ ಸೋಲು ಗೆಲುವು ಎಲ್ಲ ಆ ದೇವರ ಆಜ್ಞೆಯೋ ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು ಕಷ್ಟ ಸುಖವು ಸೋಲು ಗೆಲುವು ಎಲ್ಲ ಆ ದೇವರ ಆಜ್ಞೆಯೋ ಕಾಲ ಮತ್ತೊಮ್ಮೆ ನಮಗಾಗಿ ಚದುರಂಗ ಅದರಲ್ಲಿ ನಾವೆಲ್ಲ ನೆಪ ಮಾತ್ರವು ಮೇಲಿದ್ದವ ಮತ್ತೆ ಕೆಳಗಾಗುವ ಈ ಆಟಕ್ಕೆ ಕೊನೆ ಮೊದಲಿಲ್ಲರು ಎದುರಲ್ಲಿ ಪ್ರೀತಿ ಅನುರಾಗ ಮಸೆ ಬರಬಲ್ತಿ ಮರದಾಗ ಕಾಲಚಕ್ರ ತಿರುಗಿ ನಮ್ಮನ್ನು ಎತ್ತಿ ಹಿಡಿದು ತಲೆ ಹಾಕಿ ಒಂದು ಬಾಡಿದೆ ಕಾಲ ಬಂತು ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು ಕಾಲ ಬಂತು ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು ಲಾ 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 ಸರಿ ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ.